ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ ಸಚಿವ ಕೆಜೆ ಜಾರ್ಜ್ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ಕೆಜೆ ಜಾರ್ಜ್. ಈ ಸಂದರ್ಭದಲ್ಲಿ ಮಾತುಕತೆ ನಡೆದಿದೆ. ಬೆಳಿಗ್ಗೆ ನಿವಾಸಕ್ಕೆ ಭೇಟಿ ನೀಡಿ ಜಾರ್ಜ್ ಜೊತೆ ಸಿಎಂ ಚರ್ಚೆಯನ್ನ ಮಾಡಿದ್ರು. ಈಗ ಡೆಲ್ಲಿಗೆ ಆಗಮಿಸಿರುವಂತಹ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿ ಜೊತೆಗೆ ಭೇಟಿಯನ್ನ ಮಾಡಿರುವಂಥದ್ದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಸ್ಸಾಂ ಚುನಾವಣೆ ವೀಕ್ಷಕರ ಸಭೆ ಮುನ್ನ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ರಾಹುಲ್ ಗಾಂಧಿ ಜೊತೆಗೆ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಕೆಜೆ ಜಾರ್ಜ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಕೆಜೆ ಜಾರ್ಜ್ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ರಾಹುಲ್ಗೆ ವರದಿ ಏನಾದರೂ ಸಲ್ಲಿಸಿದ್ರ? ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಜೆ ಜಾರ್ಜ್ ನೀವು ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರೆ, ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಎಸ್ಕಾರ್ಟ್ ಇಲ್ಲ, ಏನೂ ಇಲ್ಲ, ನೇರವಾಗಿ ತಮ್ಮ ವಾಹನದಲ್ಲಿ ವಿತೌಟ್ ಸೆಕ್ಯೂರಿಟಿ ಮತ್ತು ಎಸ್ಕಾರ್ಟ್ ಅಲ್ಲಿ ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ ಹೋಗ್ತಾರೆ. ಹೋಗಿ ಜಾರ್ಜ್ ಅವ್ರ ಜೊತೆಗೆ ಸುಮಾರು ಹೊತ್ತು ಮಾತುಕತೆ ನಡೆಸ್ತಾರೆ. ಅದಾದ ಮೇಲೆ ಕೆಜೆ ಜಾರ್ಜ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆಯನ್ನು ಮಾಡ್ತಾರೆ, ಅಂದ್ರೆ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ. ರಾಜ್ಯ ರಾಜಕಾರಣದ ವಿಚಾರವಾಗಿ ಚರ್ಚೆ ನಡೆದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಕೆಜೆ ಜಾರ್ಜ್ ಅವರು ಕೇರಳ ರಾಜ್ಯದ ಚುನಾವಣಾ ಉಸ್ತುವಾರಿಗಳು. ಈಗ ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಉಸ್ತುವಾರಿಗಳನ್ನು ನೇಮಕ ಮಾಡಿದೆ. ಅದರಲ್ಲಿ ಕೆಜೆ ಜಾರ್ಜ್ ಅವರು ಕೇರಳ ರಾಜ್ಯದ ಉಸ್ತುವಾರಿಯಲ್ಲಿ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಸಭೆಯೂ ಸಹ ಇತ್ತು. ಆ ಸಭೆ ನಡೆಯೋಕ್ಕಿಂತ ಮುಂಚಿತವಾಗಿ ಕೆಜೆ ಜಾರ್ಜ್ ಮತ್ತು ರಾಹುಲ್ ಗಾಂಧಿ ಭೇಟಿಯನ್ನ ಮಾಡಿ ಮಾತುಕತೆ ನಡೆಸಿದ್ದಾರೆ ಅನ್ನುವಂತಹ ವಿಚಾರ. ಹಾಗಾಗಿ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಒಂದ್ ಕಡೆಗೆ ಯಾವಾಗ ದೆಹಲಿಗೆ ಜಾರ್ಜ್ ತೆರಳುತ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಜಾರ್ಜ್ ಅವರ ನಿವಾಸಕ್ಕೆ ಸಿಎಂ ಭೇಟಿ ಮಾಡ್ತಾರೆ, ಮಾತುಕತೆ ನಡೆಸ್ತಾರೆ. ಅದಾದ್ಮೇಲೆ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ದೆಹಲಿ ಭೇಟಿ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರುವಂತಹ ಸಚಿವ ಕೆಜೆ ಜಾರ್ಜ್ ಅವರು ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಸುಮಾರು 1 ಗಂಟೆಗೆ ಹೆಚ್ಚು ಹೊತ್ತು ಸೋನಿಯಾ ಗಾಂಧಿ ನಿವಾಸಕ್ಕೆ ತೆರಳಿದಂತಹ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿ ಜೊತೆ ಸುದೀರ್ಘವಾಗಿ ಸಮಾಲೋಚನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಎಂ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ತಿಕ್ಕಾಟಗಳು ಕೂಡ ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಚಿವ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತಗಳ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಜೆ ಜಾರ್ಜ್ ಅವರು ಸಹಜವಾಗಿ ಕೂಡ ಸಿದ್ದರಾಮಯ್ಯ ಅವರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರೇ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಆದರೆ ಬಲ್ಲ ಮೂಲಗಳ ಪ್ರಕಾರ ಸಚಿವ ಕೆಜೆ ಜಾರ್ಜ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಮಾಡಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದೆಲ್ಲದ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸುಮಾರು 1 ಗಂಟೆಗೆ ಹೆಚ್ಚು ಹೊತ್ತು ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸಿರುವಂತದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದ್ರೆ ಒಂದ್ ಕಡೆ ಸಚಿವ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧೀಜಿ ಅವ್ರ ಜೊತೆ ಚರ್ಚೆ ನಡೆಸಿದ್ರೆ, ಮಗದೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಖರ್ಗೆ ಜೊತೆ ಚರ್ಚೆ ನಡೆಸಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಜಗದೀಶ್, ಥ್ಯಾಂಕ್ ಯು ಹರೀಶ್, ನೀವೆಲ್ಲ ಮಾಹಿತಿಗಾಗಿ. ರಾಹುಲ್ ಗಾಂಧಿ ಅವರನ್ನ ಕೆಜೆ ಜಾರ್ಜ್ ಅವರು ಭೇಟಿಯಾಗಿದ್ದಾರೆ ದೆಹಲಿಯಲ್ಲಿ. ಅದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಕೇವಲ ಕೆಜೆ ಜಾರ್ಜ್ ಭೇಟಿಯಾಗಿ ಇದ್ರೆ ಏನೂ ದೊಡ್ಡ ವಿಚಾರ ಆಗ್ತಿರ್ಲಿಲ್ಲ. ಆದ್ರೆ ಕೆಜೆ ಜಾರ್ಜ್ ಅವರು ದೆಹಲಿಗೆ ಹೋಗುವಂತಹ ಮುಂಚಿತವಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ ಹೋಗ್ತಾರೆ. ಯಾವುದೇ ಎಸ್ಕಾರ್ಟ್ ಇಲ್ದಂಗೆ ಹೋಗ್ತಾರೆ, ಹೋಗಿ ಭೇಟಿ ಆಗ್ತಾರೆ. ಭೇಟಿಯಾಗಿ ಸುಮಾರು ಹೊತ್ತು ಮಾತುಕತೆ ನಡೆಸ್ತಾರೆ. ಕಾರಣ ಏನು ಅಂದ್ರೆ, ಕೆಜೆ ಜಾರ್ಜ್ ಅವರು ಸಿಎಂ ಬಳಗದಲ್ಲಿರುವಂತಹ ಆಪ್ತ ಶಾಸಕರಲ್ಲಿ ಒಬ್ರು. ಇನ್ನೊಂದು ಇಲ್ಲಿ ಹೇಳಬೇಕಾಗಿರುವಂತಹ ವಿಚಾರ ಏನಂದ್ರೆ, ಕೆಜೆ ಜಾರ್ಜ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ನೇರವಾಗಿ ಸೋನಿಯಾ ಗಾಂಧಿ ಅವರ ಜೊತೆಗೆ ಪರಮಾಪ್ತರಾಗಿರುವಂತವರು. ಅವರ ಜೊತೆಗೆ 1 to 1 ಏನಂದ್ರೆ ಮಾತುಕತೆ ಆಡುವಂತಹ ರಾಜ್ಯ ನಾಯಕರುಗಳಲ್ಲಿ ಕೆಜೆ ಜಾರ್ಜ್ ಅವರು ಸಹ ಒಬ್ರು. ಹಾಗಾಗಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ 1 ಗಂಟೆ ಹೆಚ್ಚಿನ ಕಾಲ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.